ಇದು CBIಗೆ ಒಪ್ಪಿಸಬೇಕು ಅಂತ. ಕಾರಣ ಇದು ಭಾಳ ಗಂಭೀರವಾದದ್ದು ಮತ್ತು ಇಲ್ಲಿ ಬೇಕಾದಷ್ಟು ಮುಖ್ಯಸ್ಥರ ಒಂದು ಹೆಸರು ಇದರಲ್ಲಿ ಬಂದಿರೋ ಕಾರಣಕ್ಕಾಗಿ ಇನ್ನೊಂದು ಫೇರ್ ಆಗಿ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾಗಿರೋದು ಭಾಳ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಅವರು ಮುಂದುವರಿಬೇಕಾಗಿ ಅಂತ ನಾವು ಕೂಡ ಬೇಡಿಕೆಯನ್ನು ಮಾಡಿದ್ದೀವಿ. ಮೂಡಾಗೆ ಈ ಒಂದು ಸಮಿತಿ ಸದಸ್ಯರನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಶಾಸಕರುಗಳನ್ನು ಇಲ್ಲದನ್ನೇ ಕಡಿಮೆ ಮಾಡುವಂಥ ಕೆಲಸದ ಒಂದು ಶಿಫಾರಸನ್ನು ಮಾಡಬೇಕು ಅಂತ ಒತ್ತಾಯ ಕೇಳಬೇಕು. ಅದೇ ರೀತಿ ಒಂದು ಒತ್ತಾಯ ನಂಗೆ ಬಂದಿಲ್ಲ. ಆದರೆ ನಾನು ಅನುಭವಿಸಿರುವಂಥದ್ದು ಈ ಮೂಡ ಅಲ್ಲಿ ಏನೇನು ನಡೀತಾ ಇರೋದು ಮತ್ತು ಇವತ್ತೆಲ್ಲ ಬರೀ ಹಿಂದೆ 2-3 ವರ್ಷದಲ್ಲೂ ಕೂಡ ಇಂಥ ಒಂದು ಹಗರಣಗಳಿರ್ಬೋದು ಅಥವಾ ಏನೋ ಒಂದು ಈ ರೀತಿಯ ಸ್ಕ್ಯಾಮ್ಗಳು ಆಚೆ ಬರ್ತಾ ಇರೋದು ನಿಜವಾಗ್ಲೂ ಭಾಳ ದುಃಖವಾದದ್ದು. ಇಂಥದ್ದು ಮೂಡ ಇರೋದು ಕಾರಣವೇ ನಮ್ಮ ಮೈಸೂರಿನ ನಾಗರಿಕರಿಗೆ ಅವ್ರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಕೊಡಬೇಕು, ಇರೋಕ್ಕೆ ಜಾಗ ಕೊಡಬೇಕು, ಸೈಟ್ ಅಲಾಟ್ಮೆಂಟ್ ಕರೆಕ್ಟಾಗಿ ಆಗಬೇಕು ಉದ್ದೇಶದಿಂದ ಇರೋದು. ಸೊ ಅದಕ್ಕಾಗಿ ಆ ಉದ್ದೇಶದಿಂದ ಅವ್ರು ಕೆಲಸ ಮಾಡಬೇಕು. ಅದಕ್ಕೆ ತಕ್ಕಂತೆ ನಾವು ಯಾವ ರೀತಿ ಅವರ ಅದರಲ್ಲಿ ಯಾವ ರೀತಿ ನಾಯಕತ್ವದ ಒಂದು ಪೊಸಿಷನ್ಸನ್ನು ಏನು ಕೊಡಬೇಕು ಅದನ್ನು ಕೂಡ ರಿವ್ಯೂ ಮಾಡಬೇಕಾಗುತ್ತೆ. ಸರ್, ಮೈಸೂರು ಮಹಾರಾಜರು ಬಡವರು ಸೈಟ್ ಕೊಡಬೇಕು ಅಂತ ಇಟ್ಟಿದ್ದು ಬರೀ ಶ್ರೀಮಂತರು ಪಾಲಾಗ್ತಾ ಇದೆ. ಅದಕ್ಕೇನು ನೆಕ್ಸ್ಟ್ ಮೂಡ ಮೀಟಿಂಗ್ ನೀವು ಅಟೆಂಡ್ ಆಗಿಬಿಟ್ಟಿದ್ದಾರೆ ಸ್ವಲ್ಪ ಅದಕ್ಕೇನಾದ್ರು ಇಲ್ಲ, ಆ ಇಶ್ಯೂ ನಾನು ಡೆಫಿನೆಟಾಗಿ ನಾವು ಮಂಡಿಸ್ತೀವಿ.